ಗೈಸ್ ಇವತ್ತು 9ನೇ ದಿನದ ನವರಾತ್ರಿ ಪೂಜೆ. ಅಂದರೆ ಯಾರ್ಯಾರು ವ್ರತನ ಸ್ಟಾರ್ಟ್ ಮಾಡಿದ್ರು 1ನೇ ದಿನದಿಂದ ಇವತ್ತಿಗೆ ಮುಗಿಸ್ಬೋದು. ನಾಳೆ ಏನಂದರೆ ಆಯುಧ ಪೂಜೆ ಇದೆ. ಸೊ ನಾನು ಕೂಡ ಮಾಡಿದ್ದೆ. ಅಂದರೆ ನಾನು ನಾನ್ ವೆಜ್ ತಿಂದಿರಲಿಲ್ಲ ಈ 10 ದಿನಗಳು 9 ದಿನಗಳು. ಹಾಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಆ್ಯಕ್ಚುಲಿ ನಾನು ಡೈಲಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಿರ್ಲಿಲ್ಲ, ಯಾಕೆಂದರೆ ಅಷ್ಟು ಟೈಮ್ ಆಗ್ತಾ ಇರಲಿಲ್ಲ. ಬಟ್ ಆದಾಗೆಲ್ಲ ಮಾಡ್ತಾಯಿದ್ದೆ. ಫಾರ್ ದ ಫಸ್ಟ್ ಟೈಮ್ ನಾನು ಆವತ್ತಿನ ವೀಡಿಯೋ ಅವತ್ತೇ ಹಾಕ್ತಾಯಿದ್ದೀನಿ. ಸೊ ನಾನು ಇವಾಗ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಫುಲ್ ಡೇ ಏನೇನು ಮಾಡಿದೆ ಮತ್ತು ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಹೇಗಾಯಿತು ಅಂತ ನಾನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಮತ್ತು ನಾನು ಮನೆಯಲ್ಲೂ ಕೂಡ ನಿಂಬೆಹಣ್ಣಿನ ದೀಪ ಹಚ್ಚಿ ಪೂಜೆ ಮಾಡಿಬಿಟ್ಟು ಫಸ್ಟು ಮನೆ ದೇವ್ರಿಗೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡಿದೆ. ಗೈಸ್, ಇದು 9th ಡೇ ಆಫ್ ನವರಾತ್ರಿ ಪೂಜಾ. ಬಟ್ ನಾನು ನಾಳೆಯಿಂದ ಇರಲ್ಲ, ಮೈಸೂರಿಗೆ ಹೋಗ್ತಾ ಇದ್ದೀನಿ. ಸೊ ಹಾಗಾಗಿ ಇವತ್ತೇ ನಾನು ಫೈನಲ್ ಪೂಜೆನ ಮಾಡ್ತಾ ಇದ್ದೀನಿ. ಅಂದರೆ ಏನದು ನಿಂಬೆಹಣ್ಣು ದೀಪ. ಓಯ್ ಏನೋ ಏನು ಮಾಡ್ತಿದ್ಯಾ ಕಳ್ಳ? ಸೊ ಬನ್ನಿ ಎಲೆ ಕೊಯ್ಕೊಂಡು ಬರೋಣ ಪೂಜೆಗೆ. ಎಷ್ಟು ಬೇಕು? ಒಂದು 5 ಬೇಕನ್ಸುತ್ತೆ. ಜಾಸ್ತಿನೇ ಇರಲಿ, ಏನಾಗಲ್ಲಲ್ವಾ? ಹೆಲೋ 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 ಮಾಮ. ಗೈಸ್, ಇದು ನನ್ನ ಲಾಸ್ಟ್ ಡೇ ಪೂಜೆ. ಸೊ ನಾನೇನು ತುಂಬ ಗ್ರ್ಯಾಂಡಾಗೆಲ್ಲ ಮಾಡಲ್ಲ. ಬಟ್ ಓಕೆ, ನಾನು 10 ಡೇಸ್ ನಾನ್ ವೆಜ್ ತಿಂತಾ ಇರಲಿಲ್ಲ ಅಷ್ಟೇ. ಅದು ಬಿಟ್ಟರೆ ಎವ್ರಿ ಡೇ ಏನು ದೇವಸ್ಥಾನಕ್ಕೆ ಹೋಗ್ತಿರ್ಲಿಲ್ಲ, ಅವಾಗವಾಗ ಹೋಗ್ತಾಯಿದ್ದೆ. ಅಂದರೆ ಎಸ್ಪೆಷಲಿ ನನ್ನ ತಲೆ ಸ್ನಾನ ಮಾಡಿದಾಗ, ಗೊತ್ತಾಯ್ತಾ? ಸೊ ಹೋಗಿ ಕಿತ್ತಿದ್ದಾಯಿತು, ಸಾರಿ ಎಲೆ ಕಿತ್ತಿದ್ದಾಯಿತು. ಬನ್ನಿ ಇವತ್ತು ವಾತಾವರಣ ಫುಲ್ ಬಿಸಿಲು. ಸೊ ಗೈಸ್, ಇವಾಗ ಅಕ್ಕಿ ಹಾಕಿದ್ದೀನಿ. ಇದ್ರ ಮೇಲೆ ಏನು ಮಾಡಬೇಕಲ್ಲ, ಸಾರಿ, ಎಲೆಗಳನ್ನ ಇಟ್ಬಿಟ್ಟು ಅಕ್ಕಿ ಹಾಕಿದ್ದೀನಿ. ಇವಾಗ ಇದ್ರ ಮೇಲೆ ನಾವು ಹೂವು ಇಡೋಣ. ಏನಂದರೆ ನಮ್ಮಮ್ಮ ಇದೆಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಸೊ ನಾನು ಸ್ವಲ್ಪ ಮಾಡ್ತೀನಿ. ಚೆನ್ನಾಗೈತಲ್ಲ? ಓಕೆ, ಇವಾಗ ದೀಪ ರೆಡಿ ಮಾಡ್ತಾ ಇದ್ದೀನಿ. ಅದಾದಮೇಲೆ ನಾನು ಹಚ್ತೀನಿ. ಇವಾಗ ನೋಡಿ, 1 ರೆಡಿ ಮಾಡಿದೆ. ಸೊ ಅದೇ ಥರ ಇನ್ನು 5 ಇದೆ, ರೆಡಿ ಮಾಡಬೇಕು. ನೋಡಿ, 2ನೇದಾಯಿತು. ಇದು ಸ್ವಲ್ಪ ತಗೊಂಡು ಆಮೇಲೆ ಈ ಥರ ಬತ್ತಿ ಮಾಡಬೇಕು. ಆಮೇಲೆ ನೀವು ಆರತಿ ಮಾಡ್ಬೋದು, ಗೊತ್ತಾಯ್ತಾ? ಸೊ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ. ಸೊ 3ನೇದು ಆಯಿತು. ಅದಾದಮೇಲೆ ಇನ್ನು 2 ಇದೆ, ಅದಕ್ಕೂ ಸ್ವಲ್ಪ ಬತ್ತಿ ತಗೊಂಡು ಸೊ ಗೈಸ್, ಇವಾಗ 5 ದೀಪನೂ ರೆಡಿ ಆಯ್ತಲ್ವ? ಇದಕ್ಕೆ ಕುಂಕುಮ ಹಚ್ಚೋಣ. ಕುಂಕುಮ ಮತ್ತು ಅರಿಶಿನ. ಹೆಂಗೆ ಹಚ್ಚಬೇಕು ಅಂತಂದರೆ ಈ ಕಡೆ
ಈ ಕಡೆ ಅರಿಶಿನ, 2 ಸೈಡ್ ಅರಿಶಿನ, ಇನ್ನು 2 ಸೈಡು ಕುಂಕುಮ. ಮಧ್ಯದಲ್ಲೂ ಸ್ವಲ್ಪ ಕುಂಕುಮ, ಆಮೇಲೆ ಅರಿಶಿನ. ಸೊ ಇವಾಗಿದ್ದಾಯ್ತಲ್ವ, ಇದನ್ನು ಎತ್ತಿಡೋಣ. ಇದು ಬೇಡ. ಗೈಸ್, ಇವಾಗ ಪೂಜೆ ಮಾಡೋಣ ಬನ್ನಿ. ಎಲ್ಲ ಪ್ರಿಪ್ರೇಷನ್ಸ್ ಆಯಿತು, ಎಲ್ಲನೂ ಇಟ್ಕೊಂಡಿದ್ದೀನಿ. ಆಮೇಲೆ ನಿಮಗೆ ದೇವಸ್ಥಾನಕ್ಕೆ ಹೋಗಿ ತೋರಿಸ್ತೇನೆ, ಓಕೆನಾ? ಇದೊಂದು ಹೊಸ ಡ್ರೆಸ್, ನಿನ್ನೆ ಬಂದಿದ್ದು. ಚೆನ್ನಾಗಿದೆ, ಒಂಥರ ಚೆನ್ನಾಗಿದೆ, ಕಲರ್ ಚೆನ್ನಾಗಿದೆ, ಡೀಸೆಂಟ್ ಆಗಿದೆ. ಸೊ ಗೈಸ್, ಮನೆ ಪೂಜೆ ಆಯಿತು. ಇವಾಗ ನಾನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಅವಳು ಪಾಪು ಬರಬೇಕಂತ ಅಳ್ತಾ ಇದ್ಲು, ಅವಳನ್ನ ಬಿಟ್ಟು ಬಂದ್ಬಿಟ್ಟೆ. ಸೊ ಬನ್ನಿ ಹೋಗೋಣ. ನನ್ನ ಸ್ಲಿಪ್ಪರ್ ಇಲ್ಲ, ನಾನು ಯಾವುದೋ ಒಂದು ಸಿಕ್ಕಿ ಸ್ಲಿಪ್ಪರ್ ಹಾಕೊತೀನಿ. ಇವತ್ತು ಚೆನ್ನಾಗಿ ಬಿಸಿಲಿದೆ ಗೊತ್ತಾ, ಬಿಸಿಲು ಚೆನ್ನಾಗಿದೆ. ನೋಡಿ ಬಿಸಿಲು ಹೆಂಗೆ ಬರ್ತದೆ. ಆ್ಯಕ್ಚುಲಿ ದೇವಸ್ಥಾನ ಮನೆ ಹತ್ರನೇ ಇರೋದು. ಸೊ ಬನ್ನಿ ಗೈಸ್ ಹೋಗೋಣ. ಸೊ ಗೈಸ್, ದೇವಸ್ಥಾನಕ್ಕೆ ಬಂದೆ. ಈ ದೇವಸ್ಥಾನ ಒಳಗಡೆ ಚೆನ್ನಾಗಿದೆ. ಇಲ್ಲಿ ಹೋಮ ಮಾಡ್ತಾರೆ ಪ್ರತಿದಿನ. ಇಲ್ಲಿ ಫೋಟೋ ವಿಡಿಯೋಸ್ ಅಲೋಡ್ ಇಲ್ಲ. ಸೊ ಗೈಸ್, ಪೂಜೆ ಮುಗೀತು, ಹೊರಟೆ. ಪೂಜೆ ಮುಗೀತು, ಇವಾಗ ವಾಪಸ್ ಹೊರಟೆ. ಈ ದೇವಸ್ಥಾನದಲ್ಲಿ ಫೋಟೋಗ್ರಫಿ ಅಲೋಡ್ ಇಲ್ಲ, ಬಟ್ ಸ್ವಲ್ಪ ಅಷ್ಟೇ ತಗೊಂಡಿದ್ದೀನಿ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಅಂದರೆ ಎಲ್ಲ ದೇವರುಗಳಿದೆ, ಗಣೇಶ, ಆಮೇಲೆ ನವಗ್ರಹಗಳು, ಶಿವ ಇದೆ, ನಾಗರ ದೇವ್ರದೆ, ತುಂಬ ದೇವರುಗಳಿಲ್ಲೇ ಇದೆ. ಹಾಗಾಗಿ ನನಗೆ ತುಂಬ ಇಷ್ಟ. ನಾನು ಇಲ್ಲಿ ಬಂದರೆ ಒಂದು ದೇವಸ್ಥಾನಕ್ಕೆ ಹೋಗಲ್ಲ, ಇಲ್ಲೇ 3 ದೇವಸ್ಥಾನ ಇದೆ, 3ಕ್ಕೂ ಹೋಗ್ತೀನಿ. ಪಕ್ಕದಲ್ಲೇ ಇನ್ನೂ 2 ಇದೆ, ಒಂದು ಸಾಯಿಬಾಬಾ, ಇನ್ನೊಂದು ಆಂಜನೇಯ. ಸೊ ಇವಾಗ ನಾನು ಅಲ್ಲೂ ಹೋಗಬೇಕು. ಬನ್ನಿ ಹೋಗೋಣ. ಸೊ ನನ್ನ ಗಾಡಿ ಇಲ್ಲೇ ವೆಯ್ಟ್ ಮಾಡ್ತಾ ಇದೆ. ಇಲ್ಲೇ ಪಕ್ಕದಲ್ಲೇ ಇದೆ ದೇವಸ್ಥಾನ, ಬೇಗ ಹೋಗಿ ಬಂದುಬಿಡೋಣ. ನನ್ನ ಡ್ರೆಸ್ ಹೆಂಗಿದೆ ನೋಡಿ. ಇದು ಇನ್ನೊಂದು ಹನುಮಂತ ದೇವಸ್ಥಾನ ಗೈಸ್, ಚೆನ್ನಾಗಿದೆ. ಇಲ್ಲೂ ಕೂಡ ಫೋಟೋಗ್ರಫಿ ಅಲೋಡ್ ಇಲ್ಲ. ನನ್ನ ಫೇವ್ರೆಟ್ ದೇವಸ್ಥಾನ ಸಾಯಿಬಾಬಾ ದೇವಸ್ಥಾನ. ಎಲ್ಲ ಟೆಂಪಲ್ ವಿಸಿಟ್ ಆಯಿತು. ಇವಾಗ ಬನ್ನಿ ಮನೆಗೆ ಹೋಗೋಣ. ತಿಂಡಿ ತಿಂದಿಲ್ಲ, ತಿನ್ನಬೇಕು. ಈ ದೇವಸ್ಥಾನಕ್ಕೆ ಬಂದರೆ ನನಗೇನೋ ಒಂಥರ ಖುಷಿ. ಸಾಯಿಬಾಬಾನ ಮಂದಿರಕ್ಕೆ ಅದೇನಂತ ಗೊತ್ತಿಲ್ಲ, ಬಟ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ.
ಮುಗಿಸ್ಕೊಂಡು ವಾಪಸ್ ಬಂದಿದ್ದೀನಿ. ನನ್ನ ನವರಾತ್ರಿ ಸೀರೀಸ್ ಇವತ್ತಿಗೆ ಎಂಡ್ ಆಗ್ತಾ ಇದೆ, ಬಿಕಾಸ್ ಇವತ್ತು ಲಾಸ್ಟ್ ಡೇ ಹಬ್ಬ. ಸೊ ಮುಗೀತು, ಇನ್ನೇನಿಲ್ಲ. ಇವತ್ತು ದೊಡ್ಡದಾಗಿ ಪೂಜೆ ಮಾಡಿದ್ದೀನಿ ಮನೆಯಲ್ಲಿ ಮತ್ತು ದೇವಸ್ಥಾನದಲ್ಲಿ. ಸೊ ಇನ್ನೇನಿಲ್ಲ, ಇನ್ಮೇಲೆ ಏನಿದ್ರು ಬೇರೆ ಥರ ವೀಡಿಯೋಸ್ ಹಾಕ್ತೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಗೈಸ್. ಪ್ರಸಾದ ತೊಗೊಂಡು ಬಂದಿದ್ದೀನಿ ದೇವಸ್ಥಾನದಿಂದ ಮನೆಯವ್ರಿಗೋಸ್ಕರ. ಸೊ ಅವ್ರಿಗೆ ಕೊಡ್ಬೇಕು ಇವಾಗ. ಬನ್ನಿ. ಸೊ ಫೈನಲಿ ಗೈಸ್, ನಾನು ನವರಾತ್ರಿ 10 ದಿನ ಪೂಜೆ ಮಾಡಿದ್ದೀನಿ. ಅಂದರೆ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ನಾನ್ ವೆಜ್ ತಿಂದಿಲ್ಲ 10 ದಿನ ಕೂಡ ಶ್ರದ್ಧೆಯಿಂದ ಪೂಜೆ ಮಾಡಿದ್ದೀನಿ. ಆ್ಯಕ್ಚುಲಿ ಅಮ್ಮ ಎಲ್ಲ ಹಾಗೇ, ಅವರು ನಾನ್ ವೆಜ್ ತಿನ್ನಲ್ಲ. ಮತ್ತು ಬೆಳಗ್ಗೆ 4 ಗಂಟೆಗೆ ಹೋಗಿ ಪೂಜೆ ಮಾಡ್ಕೊಂಬರ್ತಾರೆ. ಸೊ ಅದೇ ಥರ ನಾನು ಮಾಡಿದ್ದೀನಿ ಇವಾಗ ಅಷ್ಟೇ. ಥ್ಯಾಂಕ್ ಯು ಗೈಸ್. ಎಲ್ಲ ಸೀರೀಸ್ ನೋಡ್ಕೊಂಡು, ಏನಂದರೆ ಪ್ರತಿದಿನ ನಾನು ಅಪ್ಡೇಟ್ ಮಾಡಿಲ್ಲ, ಅವಾಗವಾಗ ಅಪ್ಡೇಟ್ ಮಾಡಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲ ವೀಡಿಯೋಸ್ ನೋಡಿದ್ದಕ್ಕೆ. ಆಮೇಲೆ ನಾನು ಇವಾಗ ಬೀಳ್ತಾ ಇದ್ದೆ, ಅಲ್ಲಿ ಲೈಟ್ ಇರಲಿಲ್ಲ, ಸೊ ಹಾಕಿದೆ. ಇದು ನನ್ನ ಡ್ರೆಸ್, ನವರಾತ್ರಿ 10ನೇ ದಿನದ ಡ್ರೆಸ್. ಇದು ಆ್ಯಕ್ಚುಲಿ ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಓಕೆ, ನಿನ್ನೆ ಬಂದಿದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಓಕೆ ಆಗಿದೆ. ನಿಮಗೆ ಹೇಗೆ ಅನಿಸ್ತಾ ಇದೆ ಈ ಡ್ರೆಸ್? ಚೆನ್ನಾಗಿದೆಯಾ? ಕಲರ್ ಸ್ವಲ್ಪ ಡಿಮ್ ಇದೆ. ನಾನಲ್ಲಿ ನೋಡಿದಾಗ ನವಿಲ್ ಕಲರ್ ಇತ್ತು, ಇಲ್ಲಿ ಸ್ವಲ್ಪ ಬ್ಲೂ ಥರ ಬಂದುಬಿಟ್ಟಿದೆ. ಅಷ್ಟೇನು ಇಷ್ಟ ಇಲ್ಲ ನನಗೆ. ಅಷ್ಟೇ ಗೈಸ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ವೀಡಿಯೋಸ್ನು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ. ಏನದು ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಆಯುಧ ಪೂಜೆ ಮಾಡ್ತಿದ್ದೀರೋ, ಯಾರ್ಯಾರು ವಿಜಯದಶಮಿನ ಸೆಲೆಬ್ರೇಟ್ ಮಾಡ್ತಿದ್ದೀರೋ. ಸೊ ನಾನು ಕೂಡ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅಷ್ಟೇ. ಇದು ನನ್ನ ಇವತ್ತಿನ ಡ್ರೆಸ್. ಓಕೆ ಆಗಿದೆ, ಅಷ್ಟೇನು ಚೆನ್ನಾಗಿಲ್ಲ, ಬಟ್ ಕಾಸ್ಟ್ಲಿ ಇದೆ. ಇದು ಎಷ್ಟೋ ಇದೆ, ನಾನು ಮರ್ತೋಗಿದ್ದೀನಿ. ಚೆನ್ನಾಗಿದೆಯಾ ನಿಮಗೆ? ಇಲ್ಲಿ ಸ್ವಲ್ಪ ಡಿಸೈನ್ಸ್ ಎಲ್ಲ ಇದೆ, ಅಂದರೆ ನವಿಲೆಲ್ಲ ಡಿಸೈನ್ ಇದೆ ಇದರಲ್ಲಿ. ಗೈಸ್, ನಿಮ್ಮನೇಲಿ ಹೆಂಗಿತ್ತು ಅಂತ ಪೂಜೆ ಕಮೆಂಟ್ ಮಾಡಿ. ಬಾಯ್, ಹ್ಯಾವ್ ಅ ನೈಸ್ ಡೇ. ಆಫೀಸ್ ಕೆಲಸ ಲಾಗಿನ್ ಮಾಡ್ಬೇಕು ಇವಾಗ ನಾನು. ಅಂದರೆ ಲಾಗಿನ್ ಮಾಡಿಬಿಟ್ಟು ಸುಳ್ಳು ಹೇಳಿ ಹೋಗಿದ್ದೀನಿ ಅವೈಲೇಬಲ್ ಇದ್ದೀನಿ ಅಂಥೇಳಿ, ಬಟ್ ನಾನು ಇರಲಿಲ್ಲ. ಇವಾಗ ಪಟ್ಪಟ ಅಂತ ಲಾಗಿನ್ ಮಾಡಿ ಪಟ್ಪಟ ಅಂತ ಕೆಲಸ ಮಾಡಬೇಕು. ಕೆಲಸ ಜಾಸ್ತಿ ಇದೆ, ಬಿಕಾಸ್ ನಾನು 2 ಡೇಸ್ ಬೇರೆ ಇರಲ್ಲ. ಎಲ್ಲನೂ ಮುಗಿಸ್ಬಿಡ್ಬೇಕು ಈ 1 ದಿನದಲ್ಲೇ. ತುಂಬ ಕೆಲಸ ಪೆಂಡಿಂಗ್ ಇದೆ.